ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ಗೋಸ್ಕರ ನಾನು ಪಾಸ್ತಾ ಮಾಡೋದು ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಎಲ್ರಿಗೂ ಇಷ್ಟ ಅಲ್ವಾ, ಅದಕ್ಕೋಸ್ಕರ ನಾನು ಇವತ್ತು ಪಾಸ್ತಾ ಮಾಡ್ತಾ ಇದ್ದೀನಿ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಫಸ್ಟು ನಾನು ಇದಕ್ಕೆ ಪಾಸ್ತಾ ತೊಗೊಂಡಿದ್ದೀನಿ. ಒಂದು ಪ್ಯಾಕೆಟ್ ಪಾಸ್ತಾ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಮಕ್ಕಳಿದ್ದಾರೋ ಕ್ವಾಂಟಿಟಿ ನೋಡಿಬಿಟ್ಟು ತೊಗೊಳ್ಳಿ. ಇನ್ನು ಇದಕ್ಕೆ ವೆಜಿಟೇಬಲ್ಸು, ಕ್ಯಾರೆಟು ಮತ್ತು ಬೀನ್ಸು, ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ, ಒಂದು 2 ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡ್ರು, ಇನ್ನು ಇದು ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು. ಇನ್ನು ಟೊಮೊಟೊ ಕೆಚಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕಿಟ್ಟಿದ್ದೀನಿ. ನೀರು ಬಿಸಿ ಆಗ್ತಿದ್ದಂಗೆ ನಾವು ಈ ಪಾಸ್ತಾ ಏನಿರುತ್ತಲ್ವ ಆ ಪಾಸ್ತಾನ ನೀರೊಳಗೆ ಹಾಕೋಬೇಕು. ಪಾಸ್ತಾನ ಫಸ್ಟು ಬೇಯಿಸ್ಕೊಂಡಾದ್ಮೇಲೆ ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೆ ನಾನು ಬೇಯಕ್ಕಿಟ್ಟಿದ್ದೀನಿ. ನೀರು ಬಿಸಿ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಒಂದು ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಬೇಕು ಇದು ಪಾಸ್ತಾ. ಆಮೇಲೆ ಆವಾಗವಾಗ ಚೆಕ್ ಮಾಡ್ತಾ ಇರಬೇಕು ಬೆಂದಿದೆನೋ ಇಲ್ಲೋ ಅಂತ. ಸ್ವಲ್ಪ ಲೇಟು ಇದು ಬೇಯೋದು, ಆವಾಗವಾಗ ಚೆಕ್ ಮಾಡ್ತಾ ಇರೋಣ. ಇವಾಗ ನಾನು ಅದು ಪಾಸ್ತಾನು ಬೇಯ್ತಾ ಇರುತ್ತೆ. ಇನ್ನೊಂದು ಕಡೆ ಸ್ಟೌವಲ್ಲಿ ಒಗ್ಗರಣೆನೂ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ನೋಡಿ, ಒಂದು ಬಾಣಲಿ ಬಿಸಿಗಿಟ್ಟು ನಾನು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ನಾನು ಚಿಕ್ಕದಾಗಿ ಒಂದು 2 ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಬೆಳ್ಳುಳ್ಳಿ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಆಮೇಲೆ ಟೊಮ್ಯಾಟೊ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ತಿದ್ದಂಗೆ ನಾವು ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಈರುಳ್ಳಿ ಮತ್ತು ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ನೋಡಿಬಿಟ್ಟು ಹಾಕಿ, ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಖಾರದ ಪುಡಿ ಹಾಕ್ಬಿಟ್ಟು ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಖಾರದ ಪುಡಿ ಹಾಕಿದ್ಮೇಲೆ ಚೆನ್ನಾಗೆಲ್ಲ ಫ್ರೈ ಆಗಲಿ ಇದು. ಆಮೇಲೆ ಕ್ಯಾರೆಟು ಬೀನ್ಸು ಹಾಕೋಣ. ಕ್ಯಾರೆಟು ಬೀನ್ಸು ಹಾಕಿ ಇದು ಒಗ್ಗರಣೆಯಲ್ಲೇ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಲಿ ಕ್ಯಾರೆಟು ಬೀನ್ಸು. ಆಮೇಲೆ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವು ಇದಕ್ಕೆ ನೀರು ಹಾಕ್ಬಿಡೋಣ. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಬಿಟ್ಟು, ಕ್ಯಾರೆಟು ಬೀನ್ಸು ಬೇಯೋಕ್ಕೆ ಮಾತ್ರ ನೀರು ಹಾಕಬೇಕು. ತುಂಬ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇವಾಗ ಇದು ಕ್ಯಾರೆಟು ಮತ್ತು ಬೀನ್ಸು ಬೇಯೋವಷ್ಟು ಬೇಯ್ತಾ ಇರಲಿ. ಒಂದು 2 ನಿಮಿಷ ಅಷ್ಟೇ ಲಿಡ್ ಕ್ಲೋಸ್ ಮಾಡಿಬಿಟ್ಟು. ಅಷ್ಟೊತ್ತಿಗೆ ನಾವು ಪಾಸ್ತಾನು ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ನೋಡೋಣ. ಪಾಸ್ತಾನು ಬೇಯ್ತಾ ಇದೆ ನೋಡಿ. ಇವಾಗ ಬೀನ್ಸು ಕ್ಯಾರೆಟು ಅಷ್ಟೇ ಚೆನ್ನಾಗಿದ್ದು ಸಾಫ್ಟ್ ಆಗಿದೆ. ಆಮೇಲೆ ಲಾಸ್ಟಿಗೆ ನಾವು ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ಅದು ಕ್ಯಾಪ್ಸಿಕಮ್ಮು ಬೇಗ ಸಾಫ್ಟ್ ಆಗಿಬಿಡುತ್ತಲ್ವ, ಅದಕ್ಕೆ ನಾನು ಬೀನ್ಸು ಕ್ಯಾರೆಟು ಬೆಂದಾದಮೇಲೆ ನಾವು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಬಿಟ್ಟು 1 ನಿಮಿಷ ಬೇಯಿಸ್ಕೊಳ್ಳೋಣ. ಬೆಂದಾದಮೇಲೆ ನೋಡಿ, ಪಾಸ್ತಾನು ಚೆನ್ನಾಗಿ ಬೆಂದಿದೆ. ಈ ಪಾಸ್ತಾದಲ್ಲಿ ಏನು ನೀರಿರುತ್ತಲ್ವ, ಈ ನೀರನ್ನ ತೆಗ್ದು ಇಟ್ಕೋಬೇಕು. ಈ ನೀರನ್ನ ಇದಕ್ಕೆ ಈ ಒಗ್ಗರಣೆಗೆ ಏನು ಮಾಡ್ಕೊಂಡಿರ್ತೀವಲ್ಲ ಇದರೊಳಗೆ ಹಾಕಬೇಕು. ಈ ಒಗ್ಗರಣೆಲಿ ಹಾಕಿದರೆ ಅದು ಪಾಸ್ತಾ ತುಂಬ ಡ್ರೈ ಆಗಿದ್ರೂ ಚೆನ್ನಾಗಿರಲ್ಲ. ಅದೇ ನೀರನ್ನ ನಾವು ಇದಕ್ಕೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ಇವಾಗ ಮ್ಯಾಗಿ ಮಸಾಲ ಮತ್ತು ಪೆಪ್ಪರ್ ಪೌಡ್ರನ್ನು ಹಾಕಿಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಮಗೆ ಇವಾಗ ಈ ಟೈಮಲ್ಲಿ ನಮಗೆ ಉಪ್ಪು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಟೇಸ್ಟು. ನಿಮಗೆ ಉಪ್ಪೇನಾದರೂ ಕಡಿಮೆ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಉಪ್ಪನ್ನ ನೋಡಿಬಿಟ್ಟು. ಇವಾಗ ಇದು ನೋಡಿ ಚೆನ್ನಾಗಿದು ಕುದೀತಾ ಇದೆ ಅಲ್ವಾ. ಇದು ಕುದೀತಿದ್ದಂಗೆ ನಾವು ಇದು ಟೊಮೊಟೊ ಕೆಚಪ್ನು ಹಾಕ್ಕೊಳ್ಳೋಣ. ಇಲ್ಲೇ ಒಗ್ಗರಣೆಯಲ್ಲೇ ಹಾಕೋದ್ರಿಂದ ಪಾಸ್ತಾಕ್ಕೆಲ್ಲ ಚೆನ್ನಾಗಿ ಅದು ಬರುತ್ತಲ್ವ. ಟೊಮೊಟೊ ಕೆಚಪ್ ಟೇಸ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಪಾಸ್ತಾನು ಬೆಂದಿದೆ ಅಲ್ವಾ, ಬೆಂದಿರೋದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಳೋದು. ಫಸ್ಟ್ ಅದನ್ನ ನೀರೆಲ್ಲ ಸೋರಿಸಿ ಇಟ್ಕೊಂಡ್ಬಿಡೋಣ. ಅದೇ ನೀರನ್ನ ಮತ್ತೆ ಇದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ನೀರನ್ನು ತುಂಬ ನೀರು ಹಾಕ್ಕೋಬೇಡಿ, ಮೀಡಿಯಮ್ ಆಗಿರಲಿ. ಒಂದು ಸ್ವಲ್ಪನೇ ನೀರಿತ್ತು, ಅದು ಇದನ್ನು ಸೋಸ್ಕೊಂಡಿರೋ ನೀರು. ಅದೇ ಗಂಜಿ ಥರ ಇರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಲಿಕ್ವಿಡ್ಡು. ಅದನ್ನು ಹಾಕ್ಕೊಂಬಿಟ್ಟು ಲಾಸ್ಟಿಗೆ ನಾನು ಪಾಸ್ತಾನು ಹಾಕ್ತಾಯಿದ್ದೀನಿ. ಅದು ಪಾಸ್ತಾನ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದರೆ ಟೇಸ್ಟ್ ಒಂದು ಸರಿ ನೋಡಿಕೊಂಡು ಉಪ್ಪು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಇಲ್ಲೇ ಸರಿ ಹೋಗಿದೆ. ಪಾಸ್ತಾಕ್ಕೂ ಹಾಕಿದ್ದೀವಿ, ಒಗ್ಗರಣೆಲೂ ಹಾಕಿದ್ದೀವಿ ಅಲ್ವಾ, ಸೊ ಉಪ್ಪು ಕೂಡ ಕರೆಕ್ಟಾಗಿ ಆಗಿದೆ. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಬಿಸಿ ಮಾಡಿದರೆ ನೋಡಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅಂತೂ ಸಖತ್ ಇಷ್ಟ ಈ ಪಾಸ್ತಾ. ಇಷ್ಟೇ ರೆಡಿ ಆಯಿತು ನೋಡಿ ಪಾಸ್ತಾ. ನಾನಿವತ್ತು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ಲು ಅಂತ ಪಾಸ್ತಾ ಮಾಡೋ ತೋರಿಸ್ತಾ ಇದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.